ನಾನು ಹಾರ್ನಹಳ್ಳಿ ರಾಮಸ್ವಾಮಿ ಇನ್ಸ್ಟಿಟ್ಯೂಟ್ನ ಪ್ರಾಂಶುಪಾಲ UG ವಿಂಗ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ನಮಗೆ ಈ ನ್ಯೂಸ್ ಫಸ್ಟ್ ಚಾನಲ್ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಬಹಳಷ್ಟು ಮಾಹಿತಿಗಳನ್ನು ಒದಗಿಸ್ತಕ್ಕಂತಹ ಚಾನಲ್ ಅಂತಂದರೆ ನ್ಯೂಸ್ ಫಸ್ಟ್. ಅದು ರಿಯಾಲಿಟಿ ಇರತಕ್ಕಂತಹ ಚಾನಲ್ಗಳನ್ನು ಬಹಳಷ್ಟು ನಮಗೆ ಒದಗಿಸ್ಕೊಡ್ತಾರೆ. ನಾವು ಸಾಮಾನ್ಯವಾಗಿ ಹೋದ ತಕ್ಷಣ ಮನೇಲಿ ಹಾಕ್ತಕ್ಕಂಥದ್ದು ಕ್ಲಿಯರ್ ನ್ಯೂಸ್ ಬೇಕು ಅಂತಂದರೆ ನ್ಯೂಸ್ ಫಸ್ಟೇ. ಆ ನ್ಯೂಸ್ ಫಸ್ಟ್ ಚಾನಲ್ಲಿ ಶೈಕ್ಷಣಿಕವಾಗಿರಲಿ ಅಥವಾ ರಾಜಕೀಯವಾಗಿರಲಿ ಮತ್ತು ಇನ್ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳಿರಲಿ, ಯಾವುದೇ ಭೇದ ಭಾವ ಇಲ್ಲದಲೇ ಮತ್ತು ಫೇಕ್ ನ್ಯೂಸ್ಗಳನ್ನ ಕೊಡದಲೇ ಇರತಕ್ಕಂತಹ ರೀತಿಯಲ್ಲಿ ಪ್ರಸಾರ ಮತ್ತು ಬಿತ್ತರವನ್ನು ಮಾಡ್ತಾ ಇರತಕ್ಕಂತಹ ಏಕೈಕ ಚಾನಲ್ ಅಂತಂದರೆ ಅದು ನ್ಯೂಸ್ ಫಸ್ಟ್ ಚಾನಲ್ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬರುತ್ತೆ. ಸೊ ಹಾಗಾಗಿ ಈ ನ್ಯೂಸ್ ಫಸ್ಟ್ ಚಾನಲ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜೊತೆಗೆ ಈ ನ್ಯೂಸ್ ಫಸ್ಟ್ ಚಾನಲ್ಗೆ ಹೀಗೆ ಒಂದು ಕ್ರೆಡಿಟ್ ಸಿಗಲಿ, ಮುಂದುವರ್ಕೊಂಡು ಹೋಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ನಾವು ಕಂಡಂತೆ ನ್ಯೂಸ್ ಫಸ್ಟ್ ಕನ್ನಡ ಒಂದು ಒಳ್ಳೆ ನ್ಯೂಸ್ ಚಾನೆಲ್ ಆಗಿ ಹೊರಬರ್ತಾ ಇದೆ. ಪ್ರತಿಯೊಂದು ಸುದ್ದಿನೂ ಜನರಿಗೆ ಒಳ್ಳೆ ಮಾಹಿತಿಯನ್ನ ಕೊಡೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ದೇಶ ಮಾತ್ರ ಅಲ್ಲ, ದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ಗ್ರಾಮ, ಪ್ರತಿಯೊಂದು ಊರಿನ ಸಣ್ಣ ಸಣ್ಣ ಘಟನೆಗಳನ್ನ ಏನೇ ಆಗಿದ್ರು ಜನರಿಗೆ ತಿಳಿಸಿ, ಹಾಗೆ ಅದರಲ್ಲಿ ಬರ್ತಕ್ಕಂಥ ಇಂಡಿಯಾ ಫಸ್ಟ್ ಆಗಿರ್ಬೋದು ಮತ್ತೆ ಶರವೇಗ ಆಗಿರ್ಬೋದು, ಬಹಳ ಕ್ವಿಕ್ ಆಗಿ ವಿಷಯಗಳನ್ನ ಜನರಿಗೆ ತಿಳಿಸೋದಾಗ್ಲಿ, ಯಾವುದನ್ನು ತಿರುಚಿ ಹಾಕದೆ, ರಾಜಕೀಯ ರಂಗದಲ್ಲಿ ಆಗಲಿ ಯಾವುದನ್ನು ತಿರುಚಿ ಹಾಕದೆ ಯಾವ ವಿಷಯ ಹೆಂಗಿದೆಯೋ ಹಂಗೆ ಹೇಳಿ ಪ್ರತಿಯೊಬ್ಬರ ಮನಸ್ಸಿಗೂ ಮುಟ್ಟುವಂಥ ಕೆಲಸ ನ್ಯೂಸ್ ಫಸ್ಟ್ ಕನ್ನಡ ಮಾಡ್ತಾ ಇದೆ. ನಮ್ಮ ಮನೆಯಲ್ಲಿ ಎಲ್ಲರೂ ನೋಡೋದು ನ್ಯೂಸ್ ಫಸ್ಟ್ ಕನ್ನಡನೇ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ ಎಂಬ ಧ್ಯೇಯವಾಕ್ಯದಿಂದ ಪ್ರಾರಂಭವಾದ ನ್ಯೂಸ್ ಫಸ್ಟ್ ನೋಡೋದಕ್ಕೆ ಒಂಥರ ಸಂತೋಷ ಆಗ್ತಾ ಇದೆ. ಯಾಕಂದರೆ ಅದರಲ್ಲಿ ಆ್ಯಂಕರ್ಗಳು ಮಾಡಿದಂಥ ಸ್ಪಷ್ಟ ಉಚ್ಚಾರಣೆ ಹಾಗೂ ಸುದ್ದಿಯ ನಿಖರತೆ, ಗುಣಮಟ್ಟ ಹಾಗೂ ತೋರಿಸುವಂಥ ಶೈಲಿ ಇವೆಲ್ಲವೂ ವಿನೂತನವಾಗಿದೆ. ಹಾಗೆಯೇ ದಕ್ಷಿಣ ಭಾರತದಲ್ಲಿಯೇ ಪ್ರಥಮವಾಗಿ AI ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆಯನ್ನು ಪರಿಚಯಿಸಿದ್ದು ನಮ್ಮ ನ್ಯೂಸ್ ಫಸ್ಟ್ನಲ್ಲಿ ಮಾಯಾ ಎಂಬ ಕೃತಕ ಬುದ್ಧಿಮತ್ತೆಯ ಆ್ಯಂಕರ್ ಬಂದ ಮೇಲೆ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಅಚ್ಚಳಿಯಂಥ ದಾಖಲೆ ಸೃಷ್ಟಿಯಾಗಿದೆ. ಹಾಗೂ ನ್ಯೂಸ್ ಫಸ್ಟ್ ನಾವು ನೋಡ್ತಾ ಇದ್ದರೆ ಒಟ್ಟ ಬೇಜಾರನೇ ಆಗಲ್ಲ. ನ್ಯೂಸ್ ಫಸ್ಟ್ ಈ ಚಾನಲ್ಲು ಹೆಸರಿಗೆ ತಕ್ಕ ಹಾಗೆ ನ್ಯೂಸ್ ಫಸ್ಟ್ ಕೊಡೋದ್ರಲ್ಲಿ ಇವತ್ತು ರಾಜ್ಯಾದ್ಯಂತ ಹೆಸರು ಪಡೆದಂಥ ಏಕೈಕ ವಾಹಿನಿ ಯಾವುದಾದ್ರೂ ಇದೆ ಅಂದರೆ ಅದು ಭಾಳ ಹೆಮ್ಮೆಯಿಂದ ಹೇಳುವಂಥ ನಮ್ಮ ನ್ಯೂಸ್ ಫಸ್ಟ್ ಚಾನಲ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಸುಂದರವಾಗಿ ನಿರ್ಭೀತೆಯಿಂದ ರಾಜ್ಯದ ಪ್ರತಿಯೊಂದು ವಿಷಯವನ್ನು ಬಹಳ ವಿಶೇಷ ಮಹತ್ವ ಕೊಟ್ಟು ಇವನ್ ಪ್ರೆಸೆಂಟೇಷನ್ ಸಹ ಜನರ ಒಂದು ಮನ ತಟ್ಟುವ ಹಾಗೆ ಆ ವಿಷಯವನ್ನು ಅರ್ಥವಾಗುವ ರೀತಿ ಇವತ್ತು ಪ್ರತಿಬಿಂಬಿಸುವಂಥ ಚಾನಲ್ ಯಾವುದಾದಿದ್ರೆ ಅದು ನಮ್ಮ ಹೆಮ್ಮೆಯ ನ್ಯೂಸ್ ಫಸ್ಟ್ ಚಾನಲ್ ಅಂತ ಹೇಳ್ಬೋದು. ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಇವತ್ತು ಎಷ್ಟೋ ಚಾನಲ್ಗಳು ಹುಟ್ಟಿದ್ರೂ ಸಹ ನ್ಯೂಸ್ ಫಸ್ಟ್ ತನ್ನದೇ ಆದ ಒಂದು ಮೌಲ್ಯವನ್ನು ಕಾಪಾಡಿಕೊಂಡು ಇವತ್ತು ಜನಮನ ಗೆದೆಯೋದ್ರಲ್ಲಿ ಅದು ಮೊದಲನೇ ಸ್ಥಾನದಲ್ಲಿದೆ.